ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ಇವತ್ತಿನ ದಿನ ನಾನು ನಿಮಗೆ ಮತ್ತೊಂದು ಹೊಸ ರೆಸಿಪಿಯನ್ನು ತೋರಿಸೋದಕ್ಕೆ ಇಷ್ಟಪಡ್ತಿದ್ದೀನಿ. ಅದೇನು ಅಂತ ಅಂದರೆ ಮನೆಯಲ್ಲೇ ಗರಿ ಗರಿಯಾದಂತಹ ಚಕ್ಕಲಿಯನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ರುಚಿ ರುಚಿಯಾದ ಗರಿ ಗರಿಯಾದಂತಹ ಚಕ್ಕಲಿಯನ್ನು ಮನೆಯಲ್ಲೇ ಈಸಿಯಾಗಿ ಹೇಗೆ ತಯಾರು ಮಾಡೋದು ಅಂತ ನೋಡೋಣ. ಮೊದಲಿಗೆ 2 ಪಾವು ಅಕ್ಕಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನಂತರ 2 ಪಾವಿಗೆ ನಾನು ಕ್ವಾಂಟಿಟಿ ಹೇಳ್ತಿದ್ದೀನಿ, ಏನೇನು ಬೇಕಾಗುತ್ತೆ ಐಟಮ್ಸ್ ಅಂತ. ಅದಕ್ಕೆ 1 ಇಡೀ ಉದ್ದಿನ ಬೇಳೆಯನ್ನು ಬಾಣಲಿಯಲ್ಲಿ ಸಣ್ಣ ಉರಿಯಲ್ಲಿ ಕೆಂಪಗೆ ಹುರಿದಿಟ್ಕೊಳ್ಳಿ. ಆ ಕೆಂಪಗೆ ಹುರಿದಿಟ್ಟಿರ್ತಕ್ಕಂಥ ಉದ್ದಿನ ಬೇಳೆ ಹಾರಿದ ನಂತರ ಅದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿರ್ತಕ್ಕಂಥ ಉದ್ದಿನ ಬೇಳೆಯನ್ನು ಜರಡಿ ಮಾಡಿ ಅದನ್ನು ಆ ಪಾತ್ರೆ ಒಳಕ್ಕೆ ಹಾಕ್ಕೊಳ್ಳಿ. ನಂತರ ಕಡಲೆಪಪ್ಪು 2 ಪಾವು ಅಕ್ಕಿ ಹಿಟ್ಟಿಗೆ 1 ಪಾವು ಕಡಲೆಪಪ್ಪನ್ನು ಹಾಕ್ಕೋಬೇಕಾಗತ್ತೆ. ಅದನ್ನು ಸಹ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಆ ಹಿಟ್ಟಿನ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಇಡೀ ಎಳ್ಳು, 1 ಇಡೀ ಅಂದರೆ ಒಂದು 4 ಟೇಬಲ್ ಸ್ಪೂನ್ ಬರುತ್ತೆ. ಹಾಗೆ 1 ಇಡೀ ಒಳ ಇಡೀ ತಗೊಳ್ಳಿ. ಜೀರಿಗೆ, ಅದು ಕೂಡ 4 ಟೇಬಲ್ ಸ್ಪೂನ್ ಆಗೋಷ್ಟು ಬರುತ್ತೆ. ನಂತರ 1 ಸೌಟ್ ಆಗೋಷ್ಟು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಆ ಕಾದಿರ್ತಕ್ಕಂಥ ಎಣ್ಣೆಯನ್ನು ಸಹ ಅದಕ್ಕೆ ಆ್ಯಡ್ ಮಾಡಿ, ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕಾಗತ್ತೆ ಅಷ್ಟನ್ನು ಹಾಕ್ಕೊಳ್ಳಿ. ಇದೆಲ್ಲವನ್ನು ಮಿಶ್ರಣ ಈಗ ರೆಡಿ ಆಗಿದೆ. ಇದನ್ನು ಮಿಕ್ಸ್ ಮಾಡಿ ಇಟ್ಬಿಡಿ. ಈಗ ಒಂದು ಪಾತ್ರೆಯಲ್ಲಿ ನೀರು ಇದಕ್ಕೆ ಅಂದಾಜಾಗಿ ನಾವು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ನೀರನ್ನು ಚೆನ್ನಾಗಿ ತೆರಳಿಸ್ಬೇಕು. ನೀರು ತುಂಬ ಚೆನ್ನಾಗಿ ತೆರಳಿದ ನಂತರ ಕೊತ ಅಂತ ಕುದಿಯೋ ರೀತಿಯಲ್ಲಿ ತೆರಳಿದ ನಂತರ ನಾವು ಹಿಟ್ಟನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಬಿಡಬಾರ್ದು. 2 ಪಾವು ಕೂಡ 1 ಪಾವನ್ನು ಮಾತ್ರ ಮೊದಲಿಗೆ ಕಲಿಸ್ಕೋಬೇಕು ನೀರು ಹಾಕಿ. ಇನ್ನೊಂದು ಪಾವು ಹಿಟ್ಟನ್ನು ಪಕ್ಕಕ್ಕೆ ಎತ್ತಿಟ್ಬಿಡಿ. ನೋಡಿ, ಈಗ ನಾವೆಲ್ಲ ಮಿಕ್ಸ್ ಮಾಡಿರ್ತಕ್ಕಂತಹ ಮಿಶ್ರಣ ಅಂದರೆ ಎಳ್ಳು, ಜೀರಿಗೆ, ಕಡಲೆಪಪ್ಪು ಪುಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀವಿ. ಅದರಲ್ಲಿ 1 ಪಾವಾಗಷ್ಟು ಹಿಟ್ಟನ್ನು ಸೈಡಿಗೆ ತಗೊಂಡು ಅದಕ್ಕೆ ಸ್ವಲ್ಪನೇ ತೆರಳಿರೋಂಥ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಹೇಗಿರಬೇಕಂದ್ರೆ ಹಿಟ್ಟು ತುಂಬ ಮೆತ್ತುವಿರಬಾರ್ದು, ಒಂಚೂರು ಹದವಾಗಿ ನಮಗೆ ಪ್ರೆಸ್ ಮಾಡೋದಕ್ಕೆ ಆಗೋ ಥರ ಇದ್ದರೆ ಸಾಕು. ಆ ರೀತಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡು ಸ್ಪೂನಲ್ಲಿ, ಆನಂತರ ಕೈಯಲ್ಲಿ ಸ್ವಲ್ಪ ಅದನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಈ ರೀತಿ ಮಿಶ್ರಣ ರೆಡಿಯಾಗಿರುತ್ತೆ. ನಂತರ ಇದನ್ನು ಕವರ್ ಮೇಲೆ ಹಾಕ್ಕೊಳ್ಳಿ. ಯಾವುದಾದ್ರೂ ಕವರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾದಿ. ಯಾವಾಗ ಹಿಟ್ಟನ್ನು ಚೆನ್ನಾಗಿ ನಾದ್ತೀವಿ ಆವಾಗ ಚಕ್ಕಲಿ ಕಟ್ಟಾಗೋದಿಲ್ಲ, ಇಲ್ಲಾಂದರೆ ಕಟ್ ಆಗ್ತಾನೇ ಇರುತ್ತೆ. ಈ ರೀತಿ ತುಂಬ ಚೆನ್ನಾಗಿ ನಾದಿದ್ಮೇಲೆ ಒಂದು ಹದಕ್ಕೆ ಬರುತ್ತೆ. ಅದನ್ನು ನೀಟಾಗಿ ಚಕ್ಕಲಿ ಒರಳಲ್ಲಿ ತುಂಬಿಸ್ಬಿಟ್ಟು ಅದನ್ನು ಸುತ್ತೋವಾಗ ನಾವೇನು ಮಾಡಬೇಕಾಗತ್ತೆ ಅಂತಂದರೆ, ಚಕ್ಕಲಿ ಬಿಡ್ತಾನೆ ಸುತ್ತಬಾರ್ದು. ಲೈನಾಗಿ ಈ ಥರ ಬಿಟ್ಕೊಂಡು ಬಿಡಬೇಕು. ಆಮೇಲೆ ಸುತ್ತಿದಾಗ ಅದೇನಾಗುತ್ತೆ, ಬಿಗಿಯಾಗಿರುತ್ತೆ. ಇಲ್ಲಾಂದರೆ ಲೂಸ್ ಇರುತ್ತೆ. ನಾವು ಹಿಂಗೆ ಒರಳನ್ನು ಈ ಥರ ಪ್ರೆಸ್ ಮಾಡ್ತಾಲೇ ಸುತ್ಕೊಳಕ್ಕೆ ಟ್ರೈ ಮಾಡ್ತೀವಿ, ಅದು ಲೂಸ್ ಬಿಟ್ಕೊಳ್ಳುತ್ತೆ ಚಕ್ಕಲಿ ಸುತ್ತು. ಈ ರೀತಿ ನಾವು ಒಂದು ಲೈನ್ ಥರ ಮಾಡ್ಕೊಂಡು ಸುತ್ತಿದಾಗ ಏನಾಗುತ್ತೆ ಅಂತಂದರೆ ಕಟ್ಟಾಗೋದಿಲ್ಲ ಮತ್ತು ನೀಟಾಗಿ ಒತ್ತವಾಗಿರುತ್ತೆ, ಎಲ್ಲೂ ಸಹ ಗ್ಯಾಪ್ ಇರೋದಿಲ್ಲ. ಈಗ ನಾವೆಲ್ಲ ಸುತ್ತಿ ರೆಡಿ ಮಾಡಿಟ್ಕೊಂಡಿದ್ದೀವಿ. ಒಂದೊಬ್ಬೆಗೆ ಮಿನಿಮಮ್ ಬಾಣಲಿ ನೋಡಿಕೊಂಡು ಒಂದು 10 ಚಕ್ಕಲಿಗಳನ್ನು ರೆಡಿ ಮಾಡ್ಕೊಳ್ರಿ. 8ರಿಂದ 10 ಚಕ್ಕಲಿನ. ಈಗ ಎಣ್ಣೆ ಚೆನ್ನಾಗಿ ತೆರಳಿರಬೇಕು, ಉರಿ ಕೂಡ ತುಂಬ ನೀಟಾಗಿಟ್ಟಿರಬೇಕು, ಹೈ ಫ್ಲೇಮಲ್ಲಿ ಇಟ್ಟಿರಬೇಕು. ಚಕ್ಕಲಿಯನ್ನು ಬಿಟ್ಟ ನಂತರ ಯಾವುದೇ ಕಾರಣಕ್ಕೂ ಇಮಿಡಿಯೇಟಾಗಿ ತಿರುಗಿಸ್ಬೇಡಿ. ಯಾಕೆ ಅಂತಂದರೆ ಹಿಟ್ಟು ತುಂಬ ಸಾಫ್ಟ್ ಇರೋದ್ರಿಂದ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಉರಿ ಇಟ್ಟಾಗ ಚಕ್ಕಲಿ ಹಾಕಿದ ನಂತರ ಅದು ನೊರೆ ಎಲ್ಲ ಕ್ಲಿಯರ್ ಆಗಲಿ, ಅಲ್ಲಿವರೆಗೂ ಅದು ಹಾಗೇ ಬೇಯ್ತಾ ಇರಲಿ. ಆ ನಂತರ ನೀವು ತಿರುಗಿಸಿದಾದ್ಮೇಲೆ ನೀವು ಬಣ್ಣ ನೋಡಿಕೊಂಡು ಒಂಚೂರು ಕೆಂಬಣ್ಣಕ್ಕೆ ಬರುತ್ತೆ, ಆವಾಗ ತೆಗೆದ್ರೆ ಬಿಸಿ ಆಗಿರ್ತಕ್ಕಂತಹ ರುಚಿಯಾಗಿರ್ತಕ್ಕಂಥ ಚಕ್ಕಲಿ ರೆಡಿ ಆಗುತ್ತೆ. ಹಾಗೆ ನಾವು ಇನ್ನೂ ಒಂದು ಮೆಥಡ್ ಏನು ಮಾಡ್ಕೋಬೋದು ಇದೇ ಹಿಟ್ಟಲ್ಲಿ ಅಂತಂದರೆ, ನಾದೋದು ಸ್ವಲ್ಪ ಕಡಿಮೆ ನಾದಿದಾಗ ಅದು ಕಟ್ ಆಗುತ್ತೆ. ಅದನ್ನೇ ಮುರುಕು ಥರ ಅಂದರೆ ಚಕ್ಕಲಿ ಮುರುಕು ಅಂತ ಹೇಳ್ತೀವಿ, ಆ ರೀತಿನೂ ಮಾಡ್ಕೋಬೋದು. ನೋಡಿ, ಇವಾಗ ನಾವು ಹಿಟ್ಟು ಕಡಿಮೆ ನಾದ್ಕೊಂಡು ಅದೇ ಹಿಟ್ಟನ್ನೇ ಚಕ್ಕಲಿ ಮುರುಕು ಥರನೂ ಸಹ ಮಾಡ್ಕೊತಾ ಇದ್ದೀವಿ. ಅಂದರೆ ಪೀಸಸ್ ಕೆಲವರು ಅದನ್ನು ಕೂಡ ಲೈಕ್ ಮಾಡ್ತಾರೆ. ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ನೋಡಿ, ಈ ರೀತಿ ಪ್ರೆಸ್ ಮಾಡುವಾಗ ಅದೇ ಕಟ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಯಾಕೆ ಅಂದರೆ ನಾವಲ್ಲಿ
ನಾದೋದನ್ನು ಕಡಿಮೆ ನಾದಿರ್ತೀವಿ, ಆಗ ಕಟ್ಟಾಗುತ್ತೆ. ಅದನ್ನು ಸಹ ಸೇಮ್ ಇದೇ ರೀತಿಯಲ್ಲಿ ಬಾಣಲಿಗೆ ಬಿಟ್ಟು ನೊರೆ ಕಡಿಮೆ ಆಗೋವರೆಗೂ ಹಾಗೆ ಇರಬೇಕು. ಆನಂತರ ತಿರುಗಿಸ್ಕೊಡ್ಬೇಕಾಗತ್ತೆ. ಆನಂತರ ಅದು ಸಹ ಕೆಂಬಣ್ಣಕ್ಕೆ ಬರುತ್ತೆ. ಆವಾಗ ಅದನ್ನು ಸಹ ಒಂದು ಪ್ಲೇಟಲ್ಲಿ ತೆಗೆದಿಟ್ರೆ ಮುರುಕು ಸಹ ರೆಡಿ ಆಗುತ್ತೆ, ಚಕ್ಕುಲಿ ಮುರುಕು. ಹಾಗೆ ಬಿಸಿ ಬಿಸಿಯಾಗಿರ್ತಕ್ಕಂಥ ಚಕ್ಲಿ ಕೂಡ ರೆಡಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿ ರೆಸಿಪಿ ಚಕ್ಲಿ ಮತ್ತು ಚಕ್ಲಿ ಮುರುಕನ್ನು ಮಾಡೋದು ಅಂತ. ಹೀಗೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ನಾವು ಇದಕ್ಕೆ ಖಾರ ಹಾಕಿರೋದಿಲ್ಲ ಚಕ್ಲಿಗೆ. ಮಕ್ಕಳು ಖಾರ ಇದ್ದರೆ ಅದನ್ನು ತುಂಬ ಲೈಕ್ ಮಾಡೋದಿಲ್ಲ. ಸೊ ಮಕ್ಕಳು ಮುರುಕು ಮತ್ತು ಚಕ್ಲಿಯನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು. ಮತ್ತಷ್ಟು ಹೊಸ ವಿಡಿಯೋಗಳನ್ನು ನಿಮಗೆ ಕೊಡ್ತೇನೆ. ನೀವು ಸಹ ಒಮ್ಮೆ ಚಕ್ಲಿ ಮುರುಕು ಮತ್ತು ಚಕ್ಲಿಯನ್ನು ಮನೆಯಲ್ಲೇ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಮತ್ತಷ್ಟು ಹೊಸ ರೆಸಿಪಿಗಳನ್ನು ಹೇಳ್ಕೊಡಿ ಅಂತ ಕಾಮೆಂಟ್ ಮಾಡ್ತಿದ್ದೀರಾ. ಖಂಡಿತ ಹೇಳ್ಕೊಡ್ತೀನಿ ಮತ್ತಷ್ಟು ಹೊಸ ರೆಸಿಪಿಗಳನ್ನು. ಇದೇ ರೀತಿ ನಿಮ್ಮ ಪ್ರೀತಿ ಸಪೋರ್ಟ್ ಸದಾ ನಮಗೆ ಇರಲಿ. ಥ್ಯಾಂಕ್ ಯು. ಬಾಯ್. ನೋಡಿದ್ರಲ್ಲ ವೀಕ್ಷಕರೇ, ತುಂಬಾ ಈಸಿಯಾಗಿ ಹಾಗೆ ತುಂಬಾ ರುಚಿಯಾದಂತಹ ಹಾಗೆ ಹೆಲ್ದಿ ಆಗಿರ್ತಕ್ಕಂತಹ ಚಕ್ಲಿಯನ್ನು ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡೋದು ಅಂತ. ಇದು ಮಕ್ಕಳಿಗೂ ಅಷ್ಟೇ ಖಾರ ಇರೋದಿಲ್ಲ, ತುಂಬ ಇಷ್ಟ ಆಗುತ್ತೆ. ಹಾಗೆ ದೊಡ್ಡವರಿಂದ ಹಿಡಿದು ಮಕ್ಕಳವರೆಗೂ ತುಂಬಾ ಇಷ್ಟ ಆಗುವಂತಹ ಒಂದು ಎಣ್ಣೆ ತಿಂಡಿಯಾಗಿದೆ. ಸೊ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನನಗೆ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ವಿಡಿಯೋನ ವೀಕ್ಷಿಸಿದ್ದಕ್ಕೆ. ಹಾಗೆ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಹೀಗೆ ಮತ್ತಷ್ಟು ಹೊಸ ವಿಡಿಯೋಗಳೊಂದಿಗೆ ನಿಮ್ಮ ಜೊತೆಗೆ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಅವರ್ ಕಲ್ಚರ್ ಅವರ್ ಪ್ರೈಡ್, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ 777 ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಎಲ್ಲ ನೋಟಿಫಿಕೇಷನ್ಸ್ ಆಗಿಂದಾಗಲೇ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು. ಬಾಯ್.